ಇದು ಬನ್ನೇರುಘಟ್ಟ ಸರ್ಕಲ್ನಲ್ಲಿರುವಂತಹ ಇದು ಬಂದು ಚಂಪಕಸ್ವಾಮಿ ದೇವಾಲಯ. ಇದು ಬನ್ನೇರುಘಟ್ಟ ಪ್ರಕೃತಿ ಶಿಬಿರ ಅಂತೇಳಿ ಈ ಒಂದು ಮಾರ್ಗ ಮಧ್ಯದಲ್ಲಿ ಸಿಗುವಂತಹ ಈ ಒಂದು ಬೋರ್ಡು. ಹಾಗೇ ಹೊರಟ್ರೆ ಈ ಒಂದು ಕಗ್ಲಿಪುರ ರೋಡ್ಗೆ ಹೋಗೋ ದಾರಿಯಲ್ಲಿ ಹೋಗುವಂಥ ಈ ಒಂದು ದೇವಾಲಯ ಭಾಳ ಸುಂದರವಾಗಿದೆ. ಈ ಮಾರ್ಗ ಮಧ್ಯದಲ್ಲಿ ಭಾಳ ಚೆನ್ನಾಗಿದೆ. ಒಳ್ಳೆಯ ವಾತಾವರಣ, ಮಳೆ ಬಿದ್ದಿದ್ದರೆ ಇಲ್ಲೆಲ್ಲ ವಾತಾವರಣ ಹಚ್ಚ ಹಸಿರಾಗಿರುತ್ತೆ. ಹಾಗೇ ನಮ್ಮ ನಡೆ ದೇವಸ್ಥಾನದ ಕಡೆಗೆ ಹಾಗೇ ಹೊರಟೆವು. ಭಾಳ ಚೆನ್ನಾಗಿತ್ತು. ಮಧ್ಯಾಹ್ನ ಬಿಸಿಲು ಅನ್ನೋದು ಬಿಟ್ಟರೆ ಇನ್ನೇನು ಇರಲಿಲ್ಲ. ಹಾಗೇ ನೋಡಿ ಸುತ್ತ ಪಕ್ಕದಲ್ಲಿ ಎಲ್ಲ ಒಂದು ಹೂವಿನ ವಾತಾವರಣ, ಹೂವಿನ ಗಿಡಗಳು, ಮರ ಗಿಡಗಳು ಭಾಳ ಚೆನ್ನಾಗಿತ್ತು. ಹಾಗೆ ನಾವು ಇನ್ನೇನು ದೇವಸ್ಥಾನದ ಹತ್ರ ಬಂದೇ ಬಿಟ್ರಿ. ನೋಡಿ ಇಲ್ಲಿ ಭಾಳಷ್ಟು ನೋಡಿ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಈ ಒಂದು ನೋಟ ನೋಡಿ. ಆಶಾಪುರ ಮಾತಾ ಭಂಡಾರಿ ಜೈನ ಟ್ರಸ್ಟ್ ಅಂತ ಹೇಳಿ ನೋಡಿ ಎಷ್ಟು ಸೊಗಸಾಗಿದೆ. ಇದು ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಈ ಒಂದು ದೇವಾಲಯ ಭಾಳ ಸೊಗಸಾಗಿದೆ. ಬನ್ನಿ ಹಾಗೆ ಒಳಗಡೆ ಹೋಗಿ ಏನಿದೆ ಒಂದು ದೇವಾಲಯದಲ್ಲಿ ಎಲ್ಲ ನೋಡಿಕೊಂಡು ಬರೋಣ ಬನ್ನಿ ನನ್ನ ವೀಕ್ಷಕರೇ. ಇಲ್ಲಿ ಬಸ್ ಕೂಡ ಬರುತ್ತೆ, ಆದರೆ ಯಾವುದೋ ಒಂದು ಟೈಮಲ್ಲಿ ಬರುತ್ತೆ ಅಷ್ಟೇ, ಪ್ರತಿ ಸಲ ಬರೋದಿಲ್ಲ. ನೋಡಿ ದೇವಾಲಯದ ಹೊರಗಡೆ ಇರುವಂತಹ ಈ ಒಂದು ದೇವಾಲಯದ ನೋಟವನ್ನು ನೋಡಿ. ಭಾಳ ಅಚ್ಚುಕಟ್ಟಾಗಿ ಚಿನ್ನದ ಲೇಪನವಿರುವ ರೀತಿಯಲ್ಲಿದೆ. ಎಲ್ಲೇ ನೋಡಿದರೂ ಚಿನ್ನನೇ ಇದೆ ಎನ್ನುವ ಲೆಕ್ಕದಲ್ಲಿ ಇದೆ. ಇದು ಭಾಳ ಸುಂದರವಾದ ಒಂದು ದೇವಾಲಯ. ಹಾಗೆ ನೋಡಿ ಇಲ್ಲಿ ಪಕ್ಕದಲ್ಲಿ ಪಾರಿವಾಳಗಳಿವೆ. ಇಲ್ಲಿ ಪ್ರತಿನಿತ್ಯ ಸುಮಾರು ಕೆಜಿಗಳಷ್ಟು ಈ ಒಂದು ಪಾರಿವಾಳಕ್ಕೆ ಆಹಾರವನ್ನು ಹಾಕ್ತಾರೆ. ಇಲ್ಲಿ ನಮ್ಮದು ಇಲ್ಲಿ ದೇವಸ್ಥಾನ ಬರ್ತಾ ಇದೆ, ತಿಂಗಳು ಬರ್ತಾ ಇದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮ್ಮದು ನನಗೆ ತುಂಬ ಖುಷಿ ಇದೆ. ಇಲ್ಲಿ ಬರ್ತಾ ಇದೆ, ತುಂಬ ಖುಷಿ ಇದೆ. ಎಲ್ಲ ನೆಮ್ಮದಿ ಕೂಡ ಇದೆ. ಸರಿ, ಥ್ಯಾಂಕ್ ಯು. ಆಶಾಪುರ ಮಾತಾಜಿ ಜೈ. ಥ್ಯಾಂಕ್ ಯು. ಈ ಒಂದು ದೇವಾಲಯದಲ್ಲಿ ಮುಖ್ಯವಾಗಿರುವಂತಹ ತಾಯಿ ಆಶಾಪುರ ತಾಯಿ ಅಂತ ಹೇಳಿ ಈ ಒಂದು ದೇವಾಲಯದ ಈ ಒಂದು ಜನಾಂಗದ ಮೂಲ ಮಹಿಳೆ ಪುರುಷ ಅಂತ ಹೇಳ್ಬೋದು. ಈ ಒಂದು ವಿಶೇಷತೆ ಏನಪ್ಪ ಅಂದರೆ ಈ ಅಮ್ಮ ಅಂದ್ಕೊಂಡಿದ್ದೆಲ್ಲ ಹೊರಕೊಡ್ತಾಳೆ ಅಂತ ಹೇಳಿ ಈ ಒಂದು ದೇವಾಲಯದಲ್ಲಿ ಬರ್ತಂಥ ಭಕ್ತಾದಿಗಳು ಹೇಳುವಂಥ ಮಾತು ಕೂಡ ಆಗಿದೆ. ಭಾಳ ಚೆನ್ನಾಗಿದೆ. ಮತ್ತು ಇಲ್ಲಿ ವಿಶೇಷ ಏನು ಅಂದರೆ ಒಂದು ಪಾರಿವಾಳಗಳಿದ್ದಾವೆ. ಈ ಒಂದು ಪಾರಿವಾಳಗಳಿಗೆ ಸುಮಾರು 700 kgಯಷ್ಟು ಅದಕ್ಕೆ ದವಸ ಧಾನ್ಯಗಳು ಕೂಡ ಆಗ್ತದೆ. ಪ್ರತಿನಿತ್ಯ ಇದಕ್ಕೆ ಶುಲ್ಕ ಕೂಡ ಕಟ್ತಾರೆ. ಯಾರು ಬಂದಂತಹ ಭಕ್ತಾದಿಗಳು ಅವರೇ ಒಂದು ದುಡ್ಡು ಕೊಟ್ಟು ಪಾರಿವಾಳಗಳಿಗೆ ಊಟ ಹಾಕುವ ವ್ಯವಸ್ಥೆ ಕೂಡ ಇದೆ. ಪ್ರತಿನಿತ್ಯ 700 kgಯಷ್ಟು ಆಹಾರನ ಇಲ್ಲಿ ಬಂದಂತಹ ಪಾರಿವಾಳಗಳಿಗೆ ಹಾಕ್ತಾರೆ. ನಿಜವಾಗ್ಲೂ ಇವೆಲ್ಲ ಭಾಳ ಚೆನ್ನಾಗಿದೆ. ಪ್ರತಿಯೊಬ್ಬರು ಬಂದು ಈ ಒಂದು ದೇವಾಲಯನ ಭೇಟಿ ಮಾಡಿ, ಮತ್ತು ಪ್ರತಿನಿತ್ಯ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ, ಕಾಫಿ ಪ್ರತಿಯೊಂದು ಕೂಡ ಬಂದು ಈ ಒಂದು ದೇವಾಲಯದಲ್ಲಿ ಬನ್ನಿ ನನ್ನೆಲ್ಲ ವೀಕ್ಷಕರು. ಈ ಒಂದು ಮೂರ್ತಿಯ ಹೆಸರು ಕ್ಷೇತ್ರಪಾಲ ಅಂತ ಹೇಳಿ. ಇದು ನಮ್ಮದೇ ಆದ ಒಂದು ಶೈಲಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಇದು ಬಂದು ಕಾಲಭೈರವ ಅಂತೇಳಿ. ಕಾಲಭೈರವ ದೇವಾಲಯ ಇದು ನೋಡಿ. ಭಾಳ ಸುಂದರವಾಗಿ ಭಾಳ ಚೆನ್ನಾಗಿದೆ. ನೋಡಿ ಇಲ್ಲಿ ಮುಂದ್ಗಡೆ ಇದ್ದಂಥ ವಾಹನ ಕೂಡ ಇದೆ. ಶ್ವಾನ ಕೂಡ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನನ್ನೆಲ್ಲ ವೀಕ್ಷಕರೇ. ಶ್ವಾನ, ಇದರ ವಾಹನ ಬಂದು ಶ್ವಾನ. ಭಾಳ ವಿಶೇಷವಾಗಿ ಈ ಒಂದು ದೇವಾಲಯದಲ್ಲಿ ಒಂದು 3 ವಿಗ್ರಹಗಳು ಕೂಡ ಇದ್ದಾವೆ. ಭಾಳ ಚೆನ್ನಾಗಿದೆ. ನೀವೊಂದ್ಸಲಿ ಬಂದು ಈ ಒಂದು ಎಲ್ಲ ದೇವಸ್ಥಾನದ ಒಂದು ಮಹಿಮೆಯನ್ನು ತಿಳ್ಕೊಂಡು ಒಂದ್ಸಲಿ ಫ್ಯಾಮಿಲಿ ಮಕ್ಕಳು ಸಮೇತ ಬಂದು ಈ ಒಂದು ದೇವಾಲಯಕ್ಕೆ ಭೇಟಿ ಕೊಡಿ ಅಂತ ಹೇಳಿ ನಾನು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇನೆ. ಇದು ಧ್ವಜಸ್ತಂಭದ ರೀತಿಯಲ್ಲಿದೆ. ಇದು ನವಗ್ರಹ ಅಂತ ಹೇಳಿ ಒಂದು ನಾವು ನವಗ್ರಹನೇ ಯಾವ ರೀತಿ ಅದೇ ರೀತಿಯಲ್ಲಿ ಈ ಒಂದು ದೇವತೆಗಳು ಈ ಒಂದು ಸ್ತಂಭದಲ್ಲಿ ಇದ್ದಾವೆ ಅಂತ ಹೇಳಿ ಇವರ ಒಂದು ನಂಬಿಕೆ ಕೂಡ.
ಭಾಳ ಸೊಗಸಾಗಿ ಎಲ್ಲ ಒಂದು ದೇವಾಲಯಕ್ಕೆ ಭಾಳ ಅಚ್ಚುಕಟ್ಟಾಗಿ ಎಲ್ಲ ಒಂದು ಇದರ ರೀತಿಯಲ್ಲಿ ಚಿನ್ನದ ಹೊಳಪಿನ ರೀತಿಯಲ್ಲಿ ಈ ಒಂದು ದೇವಾಲಯದ ವಿಶೇಷತೆ ಕೂಡ ಇದೆ. ಎಲ್ಲ ಚಿನ್ನದ ಲೇಪನಗಳಿದೆ. ಈಗ ನಾನು ಈ ದೇವಾಲಯದ ಹೊರಗಡೆ ಬಂದಿದ್ದೀನಿ. ಇದು ಗಣೇಶ ಮೂರ್ತಿ, ಸಿದ್ಧಿ ಬುದ್ಧಿ ಅಂತ ಹೇಳಿ ಒಂದು ಗಣೇಶ ಮೂರ್ತಿ ನೋಡಿ ಕಾಣಿಸ್ತಾ ಇದೆ. ಗಣೇಶ ಪಕ್ಕದಲ್ಲಿ ಸಿದ್ಧಿ ಬುದ್ಧಿ ಅಂತ ಹೇಳಿ ಇಬ್ಬರು ಇದ್ದಾರೆ. ಭಾಳ ಚೆನ್ನಾಗಿದೆ ಈ ಒಂದು ದೇವಾಲಯ. ಸತ್ಯ ಕೂಡ ಇದೆ ಮತ್ತು ಆರೈಕೆ ಬಾಕ್ಸ್ ಇದೆ. ಮನಸ್ಸಿನಲ್ಲಿ ಏನು ಅನ್ಕೊಳ್ತೀರೋ ಆ ಒಂದು ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಒಂದು ನಂಬಿಕೆ ಕೂಡ ಇದೆ, ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಈ ಒಂದು ದೇವಾಲಯದ ಒಳಭಾಗದಲ್ಲಿ ಭಾಳ ವಿಶೇಷವಾಗಿ ಕೆತ್ತನೆ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಚಿನ್ನದ ಲೇಪನಗಳನ್ನು ಹಚ್ಚಿದ ಹಾಗೆ ಇದೆ. ಅಷ್ಟು ಸೊಗಸಾಗಿದೆ ಈ ಒಂದು ದೇವಾಲಯದ ಒಳಗಡೆ. ನೋಡಿ ನನ್ನೆಲ್ಲ ವೀಕ್ಷಕರೇ, ಎಲ್ಲ ಕಣ್ತುಂಬಿಸ್ಕೊಬೇಕಾಗಿ ವಿನಂತಿ. ಭಾಳ ಸೊಗಸಾಗಿದೆ ನೋಡಿ ನನ್ನೆಲ್ಲ ವೀಕ್ಷಕರೇ. ನೋಡಿ ಎಲ್ಲಾದರೂ ಒಂದು ವೈಟ್ ಅನ್ನೋದೇನಿಲ್ಲ ನೋಡಿ, ಅಷ್ಟು ಚೆನ್ನಾಗಿ ಎಲ್ಲ ಚಿನ್ನದ ಲೇಪನ ರೀತಿಯಲ್ಲಿದೆ. ಕಂಬಗಳಿಗೆ, ಗೋಡೆಗಳಿಗೆ, ಆಮೇಲೆ ಒಂದು ಇದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ನನ್ನೆಲ್ಲ ವೀಕ್ಷಕರೇ. ನೋಡಿ ಭಾಳ ಸೊಗಸಾಗಿದೆ ಒಂದು ದೇವಾಲಯ. ನೋಡಿ ಇಲ್ಲೆಲ್ಲ ಬಂದು ಕುತ್ಕೊಂಡು ಅವ್ರದ್ದೇ ಆದ ಸ್ಟೈಲಲ್ಲಿ ಧ್ಯಾನ ಮಾಡೋದು. ಹತ್ತಿರದಿಂದ ನಾನು ನನ್ನ ಕಷ್ಟಗಳೆಲ್ಲ ಒಳ್ಳೆ ಇತ್ಯರ್ಥ ಆಗಲಿ, ಒಳ್ಳೆಯದಾಗಲಿ, ಕ್ಲಿಯರ್ ಆಗಲಿ ಅಂತೇಳಿ ನಾನು ದೇವರಲ್ಲಿ ನಂಬಿಕೆ ಇಟ್ಟು ಈ ಒಂದು ಆರೈಕೆ ಬಾಕ್ಸ್ನಲ್ಲಿ ಒಂದು 2 ಲೆಟ್ರ್ಗಳನ್ನು ಪತ್ರದಲ್ಲಿ ಬರೆದು ನನ್ನ ಕಷ್ಟ ಸುಖಗಳನ್ನ ಹಾಕಿದ್ದೀನಿ. ದಯವಿಟ್ಟು ಎಲ್ಲ ಆಶ್ರಮದ ದೇವರಿಗೆ ನೋಡಿಕೊಳ್ಳಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ನೋಡಿ ವಿಶ್ರಾಂತಿಗೋಸ್ಕರ ಎಷ್ಟು ಚೆನ್ನಾಗಿದೆ ಈ ಒಂದು ಜಾಗ. ಎಲ್ಲ ಸುಸಜ್ಜಿತವಾಗಿ ಭಾಳ ನೀಟಾಗಿ ಪಾರ್ಕ್ ಥರನೂ ಇದೆ ನೋಡಿ. ಇದು ದೇವಾಲಯದ ಹೊರಗಡೆ ಕಾಣುವಂಥ ದೃಶ್ಯಗಳು ಭಾಳ ಚೆನ್ನಾಗಿದೆ. ಕೂತ್ಕೊಳ್ಳೋದಕ್ಕೆ ದೇವಾಲಯದ ಮುಂದ್ಗಡೆ ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನೋಡಿ ಪಾರಿವಾಳಗಳು ಹೇಗಿದೆ. ಮತ್ತು ಇಲ್ಲಿ ಸಾಮಗ್ರಿಗಳು, ಪೂಜಾ ಸಾಮಗ್ರಿಗಳು ತೊಗೊಳೋ ಜಾಗ ಇದು ನೋಡಿ. ಇಲ್ಲಿ ಬಂದು ಪೂಜಾ ಸಾಮಗ್ರಿ ತೊಗೊಂಡು ಒಂದು ದೇವಾಲಯದ ಒಳಗಡೆ ಹೋಗಬೇಕು. ನಾನು ಹಾಗೆ ಬಂದು ದೇವಾಲಯದ ಮತ್ತು ಇದು ನೋಡಿ, ಇದು ಬಂದು ಊಟದ ಹಾಲು, ಅನ್ನಪೂರ್ಣ ಹಾಲ್ ಅಂತ ಹೇಳಿ ನೋಡಿ ಎಷ್ಟು ಸೊಗಸಾಗಿದೆ. ಯಾವುದೋ ಮದುವೆ ಮನೆಗೆ ಹೋಗಿದ್ದೀರಿ ಅನ್ನೋ ಥರ ಇದೆ ನಮಗೆ. ಆದರೆ ಇದು ಮದುವೆ ಮನೆ ಅಲ್ಲ, ಇದು ದೇವಾಲಯದ ಒಂದು ಊಟದ ಹಾಲು. ಮತ್ತು ಇಲ್ಲಿ ವಿಶೇಷ ಏನು ಅಂದರೆ ತುಪ್ಪದಿಂದ ಮಾಡಿದಂತಹ ಅಡುಗೆಯನ್ನೇ ಇವರು ಬಂದಂತಹ ಭಕ್ತಾದಿಗಳು ಕೂಡ ಬಡಿಸ್ತಾರೆ. ಭಾಳ ಸೊಗಸಾಗಿತ್ತು. ನಾನು ಮತ್ತು ನನ್ನ ಮಗಳು ಹೇಮಶ್ರೀ ಕೂಡ ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ರೆ ಭಾಳ ಖುಷಿ ಆಯಿತು ಕೂಡ. ನೋಡಿ ಸ್ವೀಟೆಲ್ಲ ಪಕ್ಕ ಒಂದು ಸ್ವೀಟ್ ಇದ್ದೇ ಇರುತ್ತೆ ಊಟಕ್ಕೆ. ನೋಡಿ ಚೌ ಇರುತ್ತೆ. ಎಷ್ಟು ಥರ ವೆರೈಟೀಸ್ ಆಫ್ ಫುಡ್ ಇದೆ ನೋಡಿ. ನೋಡಿ ಚಪಾತಿ ಎಲ್ಲ ಭಾಳ ಚೆನ್ನಾಗಿ ವಿಶೇಷವಾಗಿತ್ತು ನೋಡಿ. ಇವರೆಲ್ಲ ಯಾರು, ಇವರು ಬಂದು ಭಟ್ರಲ್ಲ, ಇವರು ಬಂದು ಸೇವೆಗೋಸ್ಕರ ಬಂದಿರೋರು ನೋಡಿ. ವಿಶೇಷವಾಗಿದೆ. ಮತ್ತು ಇಲ್ಲೊಂದು ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡ್ದು ಫುಡ್ಡು. ವೇಸ್ಟ್ ಮಾಡಿದ್ರೆ ಅವರು ಒಪ್ಪೋದೇ ಇಲ್ಲ, ತಟ್ಟೆನೇ ತೊಗೊಳೋದಿಲ್ಲ ಅವರು ವಾಪಸ್ಸಲ್ಲಿ.
ಎಲ್ಲ ಕ್ಲೀನಾಗಿ ಊಟ ಮಾಡಿದ್ರೆ ಮಾತ್ರ ಪ್ಲೇಟ್ನ ಇವರು ತೊಗೊತಾರೆ. ಇಲ್ಲಾಂದರೆ ತಿರ್ಗಾ ಹೋಗಿ ಇನ್ನೊಂದ್ಸರಿ ಊಟ ಮಾಡಿದ್ದಾರೆ. ನಾವು ಕೂಡ ಊಟ ಮಾಡಿದ್ದೇವೆ, ಭಾಳ ಸೊಗಸಾಗಿತ್ತು. ಮತ್ತು ಕ್ಯೂವಲ್ಲೆಲ್ಲ ನೂಕು ನುಗ್ಗಲಿ ಏನೂ ಇರೋದಿಲ್ಲ. ಪ್ರತಿಯೊಬ್ಬರ ಕೈಯಲ್ಲೂ ಒಂದೊಂದು ಚೀಟಿ ಕೊಟ್ಟಿರ್ತಾರೆ, ಊಟದ ಟೋಕನ್ ಅಂತ, ಅದನ್ನು ತೊಗೊಂಡೇ ಬರಬೇಕು. ಇವರು ಈ ಪ್ರತಿನಿತ್ಯ ಸಾವಿರಾರು ಜನ ಒಂದು ಈ ಥರ ಊಟ ಮಾಡ್ತಾರೆ. ಬೆಳಿಗ್ಗೆ ತಿಂಡಿ, ಕಾಫಿ, ಮಧ್ಯಾಹ್ನ ಊಟ ಮತ್ತು ಸಂಜೆ ಭಾಳ ಸೊಗಸಾಗಿ ಎಲ್ಲ ಮೈಂಟೈನ್ ಮಾಡಿದ್ದಾರೆ. ಈ ಒಂದು ಅನ್ನಪೂರ್ಣೇಶ್ವರಿ ಭವನ ಅಂತೇಳಿ ಒಳಗಡೆ ಭಾಳ ಚೆನ್ನಾಗಿದೆ. ನೋಡಿ ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ, ಯಾವ ಥರ ಟೈಮಿಂಗ್ಸ್ ಪ್ರಕಾರ ಎಲ್ಲ ಇದು ಮಾಡ್ತಾರೆ ಅಂತ. ಭಾಳ ಖುಷಿ ಆಯಿತು ನಮಗೂ ಕೂಡ ಹೋಗಿ. ಹಾಗೆ ಇದು ನೋಡಿ, ಇದು ಅಡುಗೆ ಮಾಡೋ ಕೊಠಡಿ. ಪ್ರತಿನಿತ್ಯ 2 ಸಲ ಈ ಒಂದು ಅಡುಗೆ ಮನೆನ ವಾಶ್ ಮಾಡ್ತಾರಂತೆ. ನೋಡಿ ಭಾಳ ನೀಟಾಗಿ ಎಲ್ಲ ಪಳ 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 ಅಂತ ಹೊಳಿತಾ ಇದೆ ನೋಡಿ, ಪಾತ್ರೆಗಳು ಎಲ್ಲ ನೋಡಿ ಭಾಳ ನೀಟಾಗಿ ಚೆನ್ನಾಗಿ ಮಡಗಿದ್ದಾರೆ. ಭಾಳ ಖುಷಿ ಕೂಡ ಆಯಿತು ಈ ಒಂದು ದೇವಾಲಯಕ್ಕೆ ಬಂದು ಕೂಡ.